ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ಈ ವಿಡಿಯೋದಲ್ಲಿ ಇವ್ಯಾಲ್ಯೂಯೇಟರ್ ಇ ಕೆವೈಸಿ ಮತ್ತು ವೆರಿಫಿಕೇಶನ್ ಪ್ರೋಸೆಸ್ ಅನ್ನ ಯಾವ ರೀತಿಯಾಗಿ ಮಾಡಬೇಕು ಅನ್ನೋದನ್ನ ನೋಡೋಣ. ಇದರಲ್ಲಿ ಎರಡು ಕೆಲಸಗಳಿರುತ್ತೆ. ಒಂದು ಸ್ಕೂಲ್ ಹೆಡ್ ಮಾಸ್ಟರ್ ಕೆಲಸ ಹೊಂದಿರುತ್ತೆ. ನಂತರ ಯಾರು ಇವ್ಯಾಲ್ಯೂಯೇಟರ್ಸ್ ಇರ್ತಾರೆ, ಮೌಲ್ಯಮಾಪಕರು ಇರ್ತಾರೆ, ವಿಷಯ ಶಿಕ್ಷಕರು, ಅವರ ಕೆಲಸ ಕೂಡ ಇರುತ್ತೆ. ಏನೇನ್ ಕೆಲಸ ಇರುತ್ತೆ? ಮೊದಲನೇದಾಗಿ ಅಂದ್ರೆ ಮೊದಲು ಹೆಡ್ ಮಾಸ್ಟರ್ ಏನಿರ್ತಾರೆ ಅವರು ಇವ್ಯಾಲ್ಯೂಯೇಟರ್ಸ್ಗೆ ಅವರ ಆಧಾರ್ಗೆ ಜೋಡಣೆಯಾದಂತಹ ನಂಬರ್ ಅನ್ನ ಅವರ ಲಾಗಿನ್ ನಲ್ಲಿ ಅಂದ್ರೆ ಸ್ಕೂಲ್ ಲಾಗಿನ್ ನಲ್ಲಿ ಅವರು ಅಲಾಟ್ ಮಾಡಬೇಕಾಗತ್ತೆ. ಅಲಾಟ್ ಮಾಡಿದ ನಂತರ ಶಿಕ್ಷಕರು ಏನ್ ಮಾಡ್ತಾರೆ ಅಥವಾ ವಿಷಯ ಶಿಕ್ಷಕರು ಇವ್ಯಾಲ್ಯೂಯೇಟರ್ಸ್ ಏನಿರ್ತಾರೆ ಅವರು ಇ ಕೆವೈಸಿ ಅನ್ನ ಅವ್ರು ಮಾಡ್ತಾರೆ. ಅನಂತರ ಇ ಕೆವೈಸಿ ಮಾಡಿದ ನಂತರ ಇ ಕೆವೈಸಿ ಏನ್ ರೆಫರೆನ್ಸ್ ನಂಬರ್ ಬರುತ್ತೆ, ಆ ನಂಬರ್ ಅನ್ನ ಹೆಡ್ ಮಾಸ್ಟರ್ ನೀಡಿದ ನಂತರ ಹೆಡ್ ಮಾಸ್ಟರ್ ಏನ್ ಮಾಡ್ತಾರೆ, ಅದನ್ನ ವೆರಿಫೈ ಮಾಡಿ ಅಪ್ರೂವ್ ಮಾಡಿ ನಂತರ ಅದನ್ನ ಫ್ರೀಸ್ ಮಾಡುವಂತ ಕೆಲಸವನ್ನ ಮಾಡ್ತಾರೆ. ಈ ಪ್ರೋಸೆಸ್ ಅನ್ನ ಯಾವ ರೀತಿಯಾಗಿ ಮಾಡಬೇಕು ಅನ್ನೋದನ್ನ ನೋಡೋಣ. ಈಗ ಮೊದಲನೇದು ಶಾಲಾ ಲಾಗಿನ್ ನಲ್ಲಿ ಹೆಡ್ ಮಾಸ್ಟರ್ ಏನ್ ಮಾಡಬೇಕು ಅಂದ್ರೆ ಪ್ರತಿಯೊಬ್ಬರಿಗೂ ಕೂಡ ಅವರಿಗೆ ಆಧಾರ್ಗೆ ಜೋಡಣೆಯಾದಂತಹ ಮೊಬೈಲ್ ನಂಬರ್ ಅನ್ನ ಅವರು ಏನ್ ಮಾಡಬೇಕು, ಅಲಾಟ್ ಮಾಡಬೇಕಾಗುತ್ತೆ. ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ಇವ್ಯಾಲ್ಯೂಯೇಟರ್ ಇ ಕೆವೈಸಿ ಮತ್ತು ವೆರಿಫಿಕೇಶನ್ ಪ್ರೋಸೆಸ್ ಅನ್ನ ಯಾವ ರೀತಿಯಾಗಿ ಮಾಡಬೇಕು ಅನ್ನೋದನ್ನ ನೋಡೋಣ. ಇದರಲ್ಲಿ ಈ ಇಬ್ಬರ ರೋಲ್ಗಳಿರುತ್ತೆ. ಒಂದು ಶಿಕ್ಷಕರ ರೋಲು, ಇನ್ನೊಂದು ಹೆಡ್ ಮಾಸ್ಟರ್ ರೋಲ್ ಇರುತ್ತೆ. ಮೊದಲನೇದಾಗಿ ಹೆಡ್ ಮಾಸ್ಟರ್ ಏನ್ ಮಾಡ್ಬೇಕಾಗುತ್ತೆ ಅಂದ್ರೆ ಪ್ರತಿಯೊಬ್ಬ ವಿಷಯ ಶಿಕ್ಷಕರಿಗೂ ಅವರ ಆಧಾರ್ ಜೋಡಣೆಯಾದಂತಹ ಮೊಬೈಲ್ ನಂಬರ್ ಅನ್ನ ಸ್ಕೂಲ್ ಲಾಗಿನ್ ನಲ್ಲಿ ಅಲಾಟ್ ಮಾಡಬೇಕಾಗುತ್ತೆ. ಅನಂತರ ಶಿಕ್ಷಕರು ಇ ಕೆವೈಸಿ ಅನ್ನ ಮಾಡಿ ಇ ಕೆವೈಸಿ ರೆಫರೆನ್ಸ್ ನಂಬರ್ ಏನ್ ಬರುತ್ತೆ ಅದನ್ನ ಮುಖ್ಯ ಶಿಕ್ಷಕರು ನೀಡಿದ ನಂತರ ಅವರು ಅದನ್ನ ವೆರಿಫಿಕೇಶನ್ ಮಾಡಿ ನಂತರ ಅದನ್ನ KSEAB ಬೋರ್ಡ್ಗೆ ಫಾರ್ವರ್ಡ್ ಮಾಡ್ತಾರೆ. ಅದು ಅಪ್ರೂವಲ್ ಆಗುತ್ತೆ, ಫ್ರೀಸ್ ಮಾಡ್ತಾರೆ. ಅನಂತರ ಪ್ರತಿ ಇವ್ಯಾಲ್ಯೂಯೇಷನ್ ನಂತರ DBT ಮೂಲಕ ಹಣ ಸಂದಾಯ ಆಗ್ತಕ್ಕಂಥದ್ದು. ಈ ಪ್ರೋಸೆಸ್ಗೆ ಮೊದಲನೇದಾಗಿ ನಾವೀಗ ಸ್ಕೂಲ್ ಲಾಗಿನ್ ನಲ್ಲಿ KSEAB ವೆಬ್ಸೈಟ್ ನಲ್ಲಿ ಸ್ಕೂಲ್ ಲಾಗಿನ್ ಅಂತ ಇದೆ. ಆ ಸ್ಕೂಲ್ ಲಾಗಿನ್ ನಲ್ಲಿ ಹೆಡ್ ಮಾಸ್ಟರ್ ಏನ್ ಮಾಡ್ತಾರೆ, ಯೂಸರ್ ನೇಮ್, ಪಾಸ್ವರ್ಡ್ ಮತ್ತು ಕ್ಯಾಪ್ಚಾವನ್ನ ಬಳಸಿ ಲಾಗಿನ್ ಆಗ್ತಾರೆ. ಲಾಗಿನ್ ಆದ ನಂತರ ನಾವಿಲ್ಲಿ ಮೆನುಗಳಲ್ಲಿ ಎರಡನೇ ಮೂರನೇ ಆಯ್ಕೆ ನೋಡಬಹುದು. ಇವ್ಯಾಲ್ಯೂಯೇಟರ್ಸ್ ರಿಜಿಸ್ಟ್ರೇಷನ್ 2026 DBT ಅಂತ ಇದೆ. ಈ DBT ಮೇಲೆ ಕ್ಲಿಕ್ ಮಾಡಿ ಪುನಃ ಆಪ್ಷನ್ಸ್ ಓಪನ್ ಆಗುತ್ತೆ. ಇದರಲ್ಲಿ ಗಿವ್ ಅಕ್ಸೆಸ್ ಟು ಟೀಚರ್ಸ್ ಮೊಬೈಲ್ ನಂಬರ್ ಫಾರ್ DBT ಅಂತ ಮೊದಲನೇ ಆಯ್ಕೆ ಇದೆ. ಗಿವ್ ಅಕ್ಸೆಸ್ ಟು ಟೀಚರ್ಸ್ ಮೊಬೈಲ್ ನಂಬರ್ ಫಾರ್ DBT ಅಂತ ಇದೆ. ಅದನ್ನ ಸೆಲೆಕ್ಟ್ ಮಾಡ್ಕೋಬೇಕು. ಸೆಲೆಕ್ಟ್ ಮಾಡ್ಕೊಂಡ ನಂತರ ನಮಗೆ ಕೆಳಭಾಗದಲ್ಲಿ ಮೊಬೈಲ್ ನಂಬರ್ ನ ಎಂಟರ್ ಮಾಡ್ತಕ್ಕಂತಹ ವಿಂಡೋ ಓಪನ್ ಆಗುತ್ತೆ. ಇದರಲ್ಲಿ ಮೊಬೈಲ್ ನಂಬರ್ ಅನ್ನ ಶಿಕ್ಷಕರ ಆಧಾರ್ ಜೋಡಣೆಯಾದಂತಹ ಮೊಬೈಲ್ ನಂಬರ್ ಅನ್ನ ಎಂಟರ್ ಮಾಡಬೇಕು. ಎಂಟರ್ ಮಾಡಿ ಸಬ್ಮಿಟ್ ಅಂತ ಹೇಳಿ ಕ್ಲಿಕ್ ಮಾಡಬೇಕಾಗುತ್ತೆ. ಸಬ್ಮಿಟ್ ಅಂತ ಹೇಳಿ ಕ್ಲಿಕ್ ಮಾಡಿದಾಗ ಕೆಳಭಾಗದಲ್ಲಿ ಸೀರಿಯಲ್ ನಂಬರ್ ವೈಸ್ ಮೊಬೈಲ್ ನಂಬರ್ ಮತ್ತು ಯಾವ ದಿನಾಂಕದಂದು ಈ ಆಧಾರ್ ಎನೇಬಲ್ಡ್ ಅಥವಾ ಆಧಾರ್ ಲಿಂಕ್ ಆಗಿರ್ತಕ್ಕಂಥ ಮೊಬೈಲ್ ಅನ್ನ ಶಿಕ್ಷಕರಿಗೆ ಹೆಡ್ ಮಾಸ್ಟರ್ ಅಲಾಟ್ ಮಾಡಿದ್ದಾರೆ ಅಂತಕ್ಕಂಥದ್ದು ಕಾಣಿಸುತ್ತೆ. ಇಲ್ಲಿ ಡಿಲೀಟ್ ಆಪ್ಷನ್ ಕೂಡ ಇರುತ್ತೆ, ತಪ್ಪಾದ್ರೆ ನೀವು ಡಿಲೀಟ್ ಕೂಡ ಮಾಡಬಹುದಾಗಿರುತ್ತೆ. ಈಗ ಈ ನಂಬರ್ ಅಲಾಟ್ ಆಗಿದೆ. ಇಷ್ಟಾದ ನಂತರ ಮುಂದಿನ ಕೆಲಸ ಏನು ಅಂದ್ರೆ ಶಿಕ್ಷಕರ ಕೆಲಸ ಇರುತ್ತೆ. ಒಮ್ಮೆ ಮುಖ್ಯ ಶಿಕ್ಷಕರು ಶಿಕ್ಷಕರಿಗೆ ಮೊಬೈಲ್ ನಂಬರ್ ನ ಅಲಾಟ್ ಮಾಡಿದ ನಂತರ ಸಹ ಶಿಕ್ಷಕರುಗಳು ಅಂದ್ರೆ ವಿಷಯ ಶಿಕ್ಷಕರುಗಳು ಈ KYC ಅನ್ನ ಅವರು ವೈಯಕ್ತಿಕವಾಗಿ ಮಾಡ್ಕೋಬೇಕಾಗತ್ತೆ. ಇದಕ್ಕಾಗಿ KSEAB ವೆಬ್ಸೈಟ್ ನಲ್ಲಿ ಇರತಕ್ಕಂಥ SSLC ಪೋರ್ಟಲ್ ನಲ್ಲಿ ಸಬ್ ಮೆನುಗಳಲ್ಲಿ ಮೊದಲನೇದು SSLC ಮೌಲ್ಯಮಾಪಕರ ಈ KYC ನೋಂದಣಿ ಇದೆ, ಅದನ್ನ ಸೆಲೆಕ್ಟ್ ಮಾಡ್ಕೋಬೇಕು. ಇದಾದ ನಂತರ ನಾವು ರಿಜಿಸ್ಟರ್ ಮಾಡುವಾಗ ಮೊದಲನೇ ಸಲ ರಿಜಿಸ್ಟರ್ ಆಯ್ಕೆ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಸ್ವಯಂ ದೃಢೀಕರಣವನ್ನ ಕೇಳುತ್ತೆ, ಇದನ್ನ ಐ ಅಕ್ಸೆಪ್ಟ್ ಅಂತ ಹೇಳಿ ಕ್ಲಿಕ್ ಮಾಡ್ಕೋಬೇಕು. ನಂತರ ಯೂಸರ್ ರಿಜಿಸ್ಟ್ರೇಷನ್ ನಲ್ಲಿ ಮೊಬೈಲ್ ನಂಬರ್, ಡೆಸಿಗ್ನೇಷನ್ ಮತ್ತು ಪಾಸ್ವರ್ಡ್ ಅನ್ನ ಕ್ರಿಯೇಟ್ ಮಾಡ್ಕೋಬೇಕು ಮತ್ತು ಕನ್ಫರ್ಮ್ ಪಾಸ್ವರ್ಡ್ ಅನ್ನ ಮತ್ತೊಮ್ಮೆ ಎಂಟರ್ ಮಾಡಿ ಗೆಟ್ OTP ಮೇಲೆ ಕ್ಲಿಕ್ ಮಾಡಬೇಕು. ಪಾಸ್ವರ್ಡ್ 8 ಅಕ್ಷರಗಳ ಮಾತ್ರ ಇರಬೇಕಾಗುತ್ತೆ. ಅದರಲ್ಲಿ ಒಂದು ಕ್ಯಾಪಿಟಲ್ ಲೆಟರ್, ಒಂದು ಸ್ಮಾಲ್ ಲೆಟರ್ ಮತ್ತು ಒಂದು ನಂಬರ್ ಮತ್ತು ಒಂದು ಸ್ಪೆಷಲ್ ಕ್ಯಾರೆಕ್ಟರ್ಗಳು ಇರಬೇಕಾಗುತ್ತೆ. 8ಕ್ಕಿಂತ ಹೆಚ್ಚು ಕ್ಯಾರೆಕ್ಟರ್ಗಳನ್ನು ತಗೊಳ್ಳಲ್ಲ ಅದು. ಡೆಸಿಗ್ನೇಷನ್ ಅನ್ನ ನೀವು ಡ್ರಾಪ್ ಡೌನ್ ಮೆನುವಿಂದ ಸೆಲೆಕ್ಟ್ ಮಾಡ್ಕೋಬೇಕು. ಇಷ್ಟೆಲ್ಲ ಎಂಟರ್ ಮಾಡಿ ನೀವು ಗೆಟ್ OTP ಕ್ಲಿಕ್ ಮಾಡಿದ್ರೆ ನೀವು ಯೂಸರ್ ನೇಮ್ ಆಗಿ ಯೂಸ್ ಮಾಡಿದಂತಹ ಮೊಬೈಲ್ ನಂಬರ್ಗೆ 8 ಅಂಕಿಗಳ ಒಂದು OTP ಬರುತ್ತೆ. ಆ OTP ಅನ್ನ ನೀವು ಪುನಃ ಎಂಟರ್ ಮಾಡಿ ವೆರಿಫೈ OTP ಮೇಲೆ ಕ್ಲಿಕ್ ಮಾಡಬೇಕು.
ವೆರಿಫೈ OTP ಕ್ಲಿಕ್ ಆದ ನಂತರ ನೀವು ಪುನಃ ಏನು ಮಾಡಬೇಕಾಗುತ್ತೆ, ಲಾಗಿನ್ ಆಗಬೇಕಾಗತ್ತೆ. ಪುನಃ ನಾವು ಲಾಗಿನ್ ವಿಂಡೋಗೆ ಬರಬೇಕು. ಲಾಗಿನ್ ವಿಂಡೋದಲ್ಲಿ ನಾವು ಯೂಸ್ ಮಾಡಿದಂತಹ ಮೊಬೈಲ್ ನಂಬರ್ ಮತ್ತು ಕ್ರಿಯೇಟ್ ಮಾಡಿದಂತಹ ಪಾಸ್ವರ್ಡ್ ಅನ್ನ ಎಂಟರ್ ಮಾಡಿ ಲಾಗಿನ್ ಆಗಬೇಕು. ಪ್ರತಿ ಬಾರಿ ಕೂಡ OTP ಅನ್ನು ಕೇಳಲಾಗುತ್ತೆ. ನೀವು ಯೂಸರ್ ನೇಮ್ ಮತ್ತು ಪಾಸ್ವರ್ಡ್ ಎಂಟರ್ ಮಾಡಿ ಗೆಟ್ OTP ಕ್ಲಿಕ್ ಮಾಡಿದರೆ ನಿಮಗೆ ಪುನಃ OTP ಬರುತ್ತೆ. 8 ಅಂಕಿಗಳ ಒಂದು OTP ಬರುತ್ತೆ. ಆ OTP ಅನ್ನ ನೀವು OTP ಕಾಲಂನಲ್ಲಿ ಎಂಟರ್ ಮಾಡಿ ವೆರಿಫೈ OTP ಅಂತೇಳಿ ಕ್ಲಿಕ್ ಮಾಡಬೇಕು. ವೆರಿಫೈ OTP ಕ್ಲಿಕ್ ಮಾಡಿ ಪುನಃ ನಾವು ಲಾಗಿನ್ ಆಯ್ಕೆ ಮೇಲೆ ಕ್ಲಿಕ್ ಮಾಡಬೇಕು. ಲಾಗಿನ್ ಆಯ್ಕೆ ಕ್ಲಿಕ್ ಮಾಡಿದ ನಂತರ ನಾವು KYC ಸರ್ವಿಸಸ್ಗೆ ಹೋಗಬೇಕಾಗುತ್ತೆ. KYC ಸರ್ವಿಸಸ್ಗೆ ಹೋಗಿ ನಾವು ಐ ಅಗ್ರಿ ಟು ದ ಡಿಕ್ಲರೇಷನ್ ಕ್ಲಿಕ್ ಮಾಡಿ ಸ್ಟಾರ್ಟ್ KYC ಕ್ಲಿಕ್ ಮಾಡಬೇಕು. ಸ್ಟಾರ್ಟ್ KYC ನಂತರ ನಾವು ಇಲ್ಲಿ ಆಧಾರ್ ನಂಬರ್ನ ಎಂಟರ್ ಮಾಡಬೇಕಾಗುತ್ತೆ ಮತ್ತು ಆಧಾರ್ ನಂಬರ್ನ ಎಂಟರ್ ಮಾಡಿದ ನಂತರ ಚೆಕ್ ಬಾಕ್ಸ್ ಅನ್ನು ಟಿಕ್ ಮಾಡಿ OTP ಮೇಲೆ ಕ್ಲಿಕ್ ಮಾಡಬೇಕು. OTP ಮೇಲೆ ಕ್ಲಿಕ್ ಮಾಡಿದ ನಂತರ ನಮಗಿಲ್ಲಿ OTP ಪಡೆಯಿರಿ ಅಂತೇಳಿ ಒಂದು ಬಟನ್ ಓಪನ್ ಆಗುತ್ತೆ. ಆ ಜನರೇಟ್ OTP ಮೇಲೆ ಕ್ಲಿಕ್ ಮಾಡಿದಾಗ ನಮಗೆ ಆಧಾರ್ OTP ಬರುತ್ತೆ. ಅದಾದ ನಂತರ ನಮ್ಮ ಕೆಳಭಾಗದಲ್ಲಿ ಆ OTP ನ ಎಂಟರ್ ಮಾಡ್ತಕ್ಕಂಥ ಒಂದು ಬಾಕ್ಸ್ ಕೂಡ ಬರುತ್ತೆ. ಅದನ್ನು ಎಂಟರ್ ಮಾಡಿ ನಾವು ವೆರಿಫೈ OTP ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. OTP ನ SMS ಮೂಲಕ ಕಳಿಸಲಾಗಿದೆ ಅಂತೇಳಿ ತೋರಿಸುತ್ತೆ. ಈಗ ನೀವು OTP ನ ಎಂಟರ್ ಮಾಡಿ ಸಬ್ಮಿಟ್ ಅಂತ ಹೇಳಿ ಕ್ಲಿಕ್ ಮಾಡಬೇಕಾಗುತ್ತೆ. ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದಾಗ ನಾವು ಸಕ್ಸಸ್ಫುಲ್ ಆಗಿ ಏನು ಮಾಡ್ತೀವಿ, KYC ಸಕ್ಸಸ್ಫುಲ್ ಆಗಿ ಮಾಡಲಾಗಿದೆ ಅಂತೇಳಿ ತೋರಿಸುತ್ತೆ. ನಮ್ಮ ವಿವರಗಳನ್ನು ತೋರಿಸುತ್ತೆ ಮತ್ತು ಬ್ಯಾಂಕ್ ಯಾವುದಕ್ಕೆ DBT ಅಲರ್ಟ್ ಆಗಿದೆ ಅಂತ ಕೂಡ ತೋರಿಸುತ್ತೆ. ಇದಾದ ನಂತರ ಡೌನ್ಲೋಡ್ PDF ಮೇಲೆ ನಾವು ಕ್ಲಿಕ್ ಮಾಡಿಕೊಂಡು ನಮ್ಮ PDF ಏನೋ KYC ಇದೆ ಅದನ್ನ ನಾವು ಸೇವ್ ಮಾಡ್ಕೋಬಹುದು. ಇಲ್ಲಿ ಕೊನೆಯಲ್ಲಿರ್ತಕ್ಕಂಥದ್ದು KSEB ರೆಫರೆನ್ಸ್ ನಂಬರ್ ಅಂತ ಏನಿದೆ, ಈ ರೆಫರೆನ್ಸ್ ನಂಬರ್ ಅನ್ನ ನಾವು ಮುಖ್ಯ ಶಿಕ್ಷಕರಿಗೆ ನೀಡಬೇಕಾಗುತ್ತೆ. ಅದನ್ನ ಅವ್ರು ಏನ್ ಮಾಡ್ತಾರೆ, ಆ ಶಾಲಾ ಲಾಗಿನ್ ನಲ್ಲಿ ಈ ರೆಫರೆನ್ಸ್ ನಂಬರ್ನ ಬಳಸ್ಕೊಂಡು ಉಳಿದಂತ ಮಾಹಿತಿಗಳನ್ನ ಅವರು ಎಂಟರ್ ಮಾಡಿ ನಂತರ ಅದನ್ನ ವೆರಿಫೈ ಮಾಡಿ ಅದನ್ನ ಸಬ್ಮಿಟ್ ಕೂಡ ಮಾಡ್ತಾರೆ. ಪುನಃ SSLC ಪೋರ್ಟಲ್ ಅದರಲ್ಲಿ SSLC ಶಾಲಾ ಲಾಗಿನ್ ಮೇಲೆ ಕ್ಲಿಕ್ ಮಾಡಿ ಪುನಃ SSLC ಶಾಲಾ ಲಾಗಿನ್ ನಲ್ಲಿ ಇರ್ತಕ್ಕಂತಹ ಯೂಸರ್ ನೇಮ್ ಮತ್ತು ಪಾಸ್ವರ್ಡ್ ಗಳನ್ನ ನಾವು ಯೂಸ್ ಮಾಡಿಕೊಂಡು ಹೆಡ್ ಮಾಸ್ಟರ್ ಲಾಗಿನ್ ಆಗ್ತಾರೆ. ಈಗ ಪುನಃ ನಾವು ಆಯ್ಕೆಗಳಲ್ಲಿ ಇವ್ಯಾಲ್ಯೂಯೇಟರ್ ರಿಜಿಸ್ಟ್ರೇಷನ್ 2026 DBT ಅಂತ ಏನಿದೆ ಇಲ್ಲಿ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಕ್ಲಿಕ್ ಮಾಡಿಕೊಂಡು ಇವ್ಯಾಲ್ಯೂಯೇಟರ್ಸ್ ನ್ಯೂ ರಿಜಿಸ್ಟ್ರೇಷನ್ ಅಂತ ಇದೆ, ಈ ನ್ಯೂ ರಿಜಿಸ್ಟ್ರೇಷನ್ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಈಗ ಇಲ್ಲಿ ನಮಗೆ ನೋಡಬಹುದು ಎಂಟರ್ KSEAB SSLC ರೆಫರೆನ್ಸ್ ನಂಬರ್ ಅಂತ ಇದೆ. ಆ ರೆಫರೆನ್ಸ್ ನಂಬರ್ನ ನಾವಿಲ್ಲಿ ಹಾಕೋಬೇಕಾಗುತ್ತೆ. ಹಾಕೊಂಡ ನಂತರ ವ್ಯೂ ಅಂತ ಹೇಳಿ ಕ್ಲಿಕ್ ಮಾಡಬೇಕು. ಆಗ ರೆಫರೆನ್ಸ್ ನಂಬರ್ನ ಎಂಟರ್ ಮಾಡಿ ವ್ಯೂ ಅಂತ ಹೇಳಿ ಕ್ಲಿಕ್ ಮಾಡಿ ಈಗ ನಮಗೆ ಪೂರ್ತಿ ಏನು ಮಾಹಿತಿ ಇರುತ್ತೆ ಅದೆಲ್ಲ ವ್ಯೂ ಆಗುತ್ತೆ. ಇದಾದ ನಂತರ ಇಲ್ಲಿ ಯಾವ ಅಂಕಣಗಳು ಫ್ರೀಸ್ ಆಗಿರಲ್ಲ ಅವನ್ನ ಹೆಡ್ ಮಾಸ್ಟರ್ ತುಂಬುತ್ತಾರೆ. ಡೆಸಿಗ್ನೇಷನ್ ಇದೆ, ಅಲ್ಲಿ ಏನಿರುತ್ತೆ ಅಸಿಸ್ಟೆಂಟ್ ಮಾಸ್ಟರ್ ಅಂತ ಹೇಳಿ ಸೆಲೆಕ್ಟ್ ಮಾಡ್ಕೋಬೇಕು. ಆನಂತರ KGD ನಂಬರ್ ಇದೆ, KGD ನಂಬರ್ನ ಎಂಟರ್ ಮಾಡಬೇಕು. ನಂತರ ಡೇಟ್ ಆಫ್ ಎಂಟ್ರಿ ಇಂಟು ಹೈಸ್ಕೂಲ್ ಕೇಡರ್ ಅಂತ ಇದೆ,
ಅದನ್ನು ನಾವು ಕ್ಯಾಲೆಂಡರಿಂದ ಸೆಲೆಕ್ಟ್ ಮಾಡ್ಕೋಬೇಕು ಅಥವಾ ಟೈಪ್ ಕೂಡ ಮಾಡ್ಬೋದು. ಅದಾದ ನಂತರ ನೀವು ಡೇಟನ್ನು ಎಂಟರ್ ಮಾಡಿದ ತಕ್ಷಣ ಟೀಚಿಂಗ್ ಎಕ್ಸ್ಪೀರಿಯನ್ಸ್ ಏನಿದೆ ಅದು ಅಲ್ಲಿ ಎಂಟರ್ ಆಗುತ್ತೆ. ಅನಂತರ ಡೇಟ್ ಆಫ್ ಎಂಟ್ರಿ ಇಂಟು ಪ್ರೆಸೆಂಟ್ ಸ್ಕೂಲ್ ಇದೆ, ಅದನ್ನು ಕೂಡ ನೀವು ಕ್ಯಾಲೆಂಡರಿಂದ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಫಿಸಿಕಲ್ ಕಂಡೀಷನ್ ಇದೆ, ಫಿಸಿಕಲ್ ಕಂಡೀಷನ್ ಅನ್ನ ನೀವು ಏನಿದೆ ಅದನ್ನ ಎಂಟರ್ ಮಾಡಿ. ಅನಂತರ ಕ್ವಾಲಿಫಿಕೇಶನ್ ಏನಿದೆ, ಜನರಲ್ ಏನಿದೆ, ಪ್ರೊಫೆಷನಲ್ ಏನಿದೆ ಅದನ್ನು ಎಂಟರ್ ಮಾಡಿ. ಸಾಮಾನ್ಯವಾಗಿ ಪ್ರೊಫೆಷನಲ್ BEd ಇರುತ್ತೆ, ಆ ಜನರಲ್ ಏನಿದೆ ಅದನ್ನ ನೀವು ಎಂಟರ್ ಮಾಡಿ. ಸಬ್ಜೆಕ್ಟ್ ರಿಜಿಸ್ಟ್ರೇಷನ್ ಫಾರ್ ಇವ್ಯಾಲ್ಯೂಯೇಷನ್ ಇದೆ, ಯಾವ ಸಬ್ಜೆಕ್ಟ್ಗೆ ಅವ್ರನ್ನ ರಿಜಿಸ್ಟರ್ ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದು. ಸಬ್ಜೆಕ್ಟ್ ಇವ್ಯಾಲ್ಯೂಯೇಷನ್ ಅಲ್ಲಿ ನಾವು ಸಂಬಂಧಪಟ್ಟಂತ ಶಿಕ್ಷಕರ ವಿಷಯ ಯಾವ್ದಿರುತ್ತೆ ಅದನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಅದಾದ ನಂತರ ಅದರಲ್ಲಿ ಯಾವ್ದಿರುತ್ತೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೈನ್ಸ್ಗಾದ್ರೆ 83 ಮತ್ತೆ 84 ಎರಡು ಇರುತ್ತೆ, ಹಾಗಾಗಿ ಮೀಡಿಯಂ ಆಫ್ ಇವ್ಯಾಲ್ಯೂಯೇಷನ್ ಏನಿದೆ, ನೀವು ಯಾವ ಮೀಡಿಯಂ ಅಲ್ಲಿ ಇವ್ಯಾಲ್ಯೂಯೇಷನ್ ಮಾಡ್ತೀರಾ ಅದನ್ನು ಕೂಡ ಸೆಲೆಕ್ಟ್ ಮಾಡ್ಕೊಳ್ಳಿ. ಅದಾದ ನಂತರ ನಮ್ಮಿಲ್ಲಿ ಬ್ಯಾಂಕ್ ನೇಮ್ ಇದೆ, ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ಇದೆ. ಇಲ್ಲಿ ಬ್ಯಾಂಕ್ ನೇಮ್ ಅನ್ನ ಎಂಟರ್ ಮಾಡಿ. ನಂತರ ಬ್ರಾಂಚ್ ನೇಮ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಬ್ಯಾಂಕ್ ಅಕೌಂಟ್ ನಂಬರ್ ಅನ್ನ ಎಂಟರ್ ಮಾಡಿ. ನಂತರ ಕನ್ಫರ್ಮ್ ಅಕೌಂಟ್ ನಂಬರ್ ಅನ್ನ ಎಂಟರ್ ಮಾಡಿ. IFSC ಕೋಡ್ ಅನ್ನು ಎಂಟರ್ ಮಾಡಿ ನಾವಿಲ್ಲಿ ಗೆಟ್ OTP ಮೇಲೆ ಕ್ಲಿಕ್ ಮಾಡಬೇಕು. ನಂತರ OTP ಮೇಲೆ ಕ್ಲಿಕ್ ಮಾಡಿದ ನಂತರ ಹೆಡ್ ಮಾಸ್ಟರ್ ಮೊಬೈಲ್ ಏನಿರುತ್ತೆ ಅವರಿಗೆ ಒಂದು OTP ಬರುತ್ತೆ. ಆ OTP ಅನ್ನು ಎಂಟರ್ ಮಾಡಿ ಅವರು ಈ ಮಾಹಿತಿಗಳನ್ನೆಲ್ಲ ಕನ್ಫರ್ಮ್ ಮಾಡ್ತಾರೆ, ಅಂದ್ರೆ ಅಪ್ರೂವಲ್ ಮಾಡ್ತಾರೆ. ಈ ರೀತಿ ಪ್ರತಿ ಶಿಕ್ಷಕರ ಮಾಹಿತಿಯನ್ನು ಅಪ್ರೂವಲ್ ಮಾಡಿದ ನಂತರ ಎಲ್ಲ ಶಿಕ್ಷಕರ ನೋಂದಣಿ ಆದ ನಂತರ ಏನಾಗುತ್ತೆ ಅಂದ್ರೆ ಅವರು ಅದನ್ನ ಫ್ರೀಸ್ ಮಾಡ್ತಕ್ಕಂಥದ್ದು ಅಥವಾ ಬೋರ್ಡಿಗೆ ಸಲ್ಲಿಸ್ತಕ್ಕಂಥದ್ದನ್ನ ಮಾಡ್ತಾರೆ. ಈ ರೀತಿಯಾಗಿ ನಾವು ಶಿಕ್ಷಕರ ಮೌಲ್ಯಮಾಪಕರ ಒಂದು ವಿವರಗಳನ್ನ SSLC ವೆಬ್ಸೈಟ್ ನಲ್ಲಿ ಇವ್ಯಾಲ್ಯೂಯೇಷನ್ ರಿಜಿಸ್ಟ್ರೇಷನ್ ಫಾರ್ DBT ಏನಿದೆ 2026 ಅದನ್ನ ಕಂಪ್ಲೀಟ್ ಮಾಡಬಹುದಾಗಿರುತ್ತೆ. ಧನ್ಯವಾದಗಳು.